ಆರ್ಯನ್ ಖಾನ್ ವಿವಾದ, ಝೈದ್ ಖಾನ್ ಸಮರ್ಥನೆ. ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಅವರ ಇತ್ತೀಚಿನ ಬೆಂಗಳೂರು ಭೇಟಿಯ ವೇಳೆ ನಡೆದ ಮದ್ಯದ ಬೆರಳು ತೋರಿಸಿದ ವಿವಾದಾತ್ಮಕ ಘಟನೆಗೆ ಈಗ ಮತ್ತೊಂದು ಆಯಾಮ ಸಿಕ್ಕಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ನಟ ಝೈದ್ ಖಾನ್ ಈಗ ನೀಡಿರುವ ಸಮಜಾಯಿಸಿ ಜನರಲ್ಲಿ ಹೊಸ ಅನುಮಾನ ಹುಟ್ಟು ಹಾಕಿದೆ. ಆರ್ಯನ್ ಅವರ ವರ್ತನೆಯನ್ನು ಮುಚ್ಚಿ ಹಾಕಲು ಝೈದ್ ಖಾನ್ ಸತ್ಯವನ್ನು ತಿರುಚುತ್ತಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತಿದೆ. ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಆರ್ಯನ್ ಖಾನ್ ಜನರತ್ತ ತಿರುಗಿ ಮದ್ಯದ ಬೆರಳನ್ನು ತೋರಿಸಿ ದುರ್ವರ್ತನೆ ಪ್ರದರ್ಶಿಸಿದರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ ಝೈದ್ ಖಾನ್ ಆರ್ಯನ್ ಖಾನ್ ಪರವಾಗಿ ವಕಾಲತ್ತು ವಹಿಸಿ ಸ್ಪಷ್ಟನೆ ನೀಡಿದ್ದಾರೆ. ಝೈದ್ ಖಾನ್ ಪ್ರಕಾರ ಆರ್ಯನ್ ಖಾನ್ ಆ ಸಂಜ್ಞೆಯನ್ನ ಜನರಿಗೆ ತೋರಿಸಿಲ್ಲ. ಅಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಜನ ಸೇರಿದ್ದರಿಂದ ಆರ್ಯನ್ ಗೊಂದಲಕ್ಕೊಳಗಾಗಿದ್ದರು. ಜನರನ್ನ ಚದುರಿಸಲು ಹೋಗಿದ್ದ ಅವರ ಸ್ನೇಹಿತ ಕಮ್ ಮ್ಯಾನೇಜರ್ ಎಷ್ಟು ಹೊತ್ತಾದರೂ ಹಿಂದಿರುಗಲಿಲ್ಲ. ಆಗ ಬಾಲ್ಕನಿಯಿಂದ ಬಂದ ಆರ್ಯನ್ ತನ್ನ ಆಪ್ತ ಗೆಳೆಯ ಕಮ್ ಮ್ಯಾನೇಜರ್ಗೆ ಹಾಗೆ ಬೆರಳು ತೋರಿಸಿದ್ದಾನೆ ಎಂದು ಝೈದ್ ಖಾನ್ ಸಮಜಾಯಿಸಿ ನೀಡಿದ್ದಾರೆ. ಆದರೆ ಈ ಮೂಲಕ ಆರ್ಯನ್ ಖಾನ್ ಅವರನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ನಡೆದಿದೆ ಎಂಬ ಟೀಕೆಗಳು ಕೇಳಿ ಬಂದಿವೆ. ಒಬ್ಬ ವ್ಯಕ್ತಿ ಜನಸಮೂಹದ ನಡುವೆ, ಅದರಲ್ಲೂ ಬಾಲ್ಕನಿಯಲ್ಲಿ ನಿಂತು ನಿರ್ದಿಷ್ಟವಾಗಿ ಕೆಳಗಿರುವ ತನ್ನ ಗೆಳೆಯನಿಗೆ ಅಂತಹ ಸಂಜ್ಞೆ ತೋರಿಸುವುದು ಎಷ್ಟು ಸಹಜ ಎಂಬ ಪ್ರಶ್ನೆ ಎದುರಾಗಿದೆ. ವಿವಾದದ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ಶಾರುಖ್ ಪುತ್ರನ ಇಮೇಜ್ಗೆ ಧಕ್ಕೆಯಾಗದಂತೆ ತಡೆಯಲು ಝೈದ್ ಖಾನ್ ಈ ರೀತಿ ಘಟನೆಯನ್ನ ತಿರುಚುವ ಪ್ರಯತ್ನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಯಾವುದು ಸರ್? ಸರ್ ಕೇಳಿಸ್ಲಿಲ್ಲ. ಹಾ ಹಾ ಸರ್, ಅದು ಏನಾಗಿದೆ ಅಂದ್ರೆ, ಶಾರುಖ್ ಖಾನ್ ಮಗ, ಅವ್ರು ನನಗೆ ಹಳೆ ಪರಿಚಯ, ಹಳೆ ಫ್ರೆಂಡ್. ನಾನು 2017 ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಹೋಗಿದ್ದೆ ಅಲ್ಲ, ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯಕ್ಕೆ. ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ಅಷ್ಟಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇವಾಗ ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ಫೋನ್ ಮಾಡಿದ್ದ, ಸರ್ ಬ್ರೋ, ಈ ಥರ ನಾನು ಬರ್ತಾ ಇದ್ದೀನಿ, ಐ ವಾಂಟ್ ಯು ಟು ಕಮ್ ಅಂದ್ರೆ, ಬಾ ನನ್ನ ಜೊತೆ ಬಾ ಅಂತೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದ್ಮೇಲೆ ಅವನು ನನ್ ಬಂದಿದ್ದಾನೆ ಅಂದ್ರೆ ಈಸ್ ಮೈ ಗೆಸ್ಟ್. ಸೊ ಹಂಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನ್ ಮಾಡಿದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ, ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು, ಬೌನ್ಸರ್ಸ್ ಆಗ್ಬಹುದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡೇ ಅವ್ನ ಮ್ಯಾನೇಜರ್. ಅವನು ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನ್ ಪಾಪ ಹೋದ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಹಿಂಗಂದ್ರೆ ನಾವು 1:30, 12 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ರು ಗೊತ್ತು ಹಾಗೆ 12:30 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು, ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನೊಂದು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನ್ ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರ್ಸೋ ಒಂದು ಫ್ರೆಂಡ್ಗೆ. ಈಗ ನಾನ್ ನೀವು ಫ್ರೆಂಡ್ಸ್ ಜೊತೆ ಬಾರೋ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ಈಗ ನಾನ್ ದೊಡ್ಡವ್ರಿಗೆ ಹೇಳಿದ್ರೆ, ಇನ್ನೊಬ್ರಿಗೆ ಹೇಳಿದ್ರೆ, ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವ್ನ ಜನಕ್ಕೆ ತೋರಿಸಿಲ್ಲ, ಅವನೊಂದು ಫ್ರೆಂಡ್ಗೆ ತೋರಿಸ್ಕೊಂಡ್ರು. ಅದ್ ನೆಕ್ಸ್ಟ್ ಡೈರೆಕ್ಷನ್ ನೋಡಿ ಅವ್ನ ಅಲ್ಲೇ ನಗ್ತಾವನೆ.